ಅಮ್ಮನ ಮನೇಲಿ ಬಂದವಾಗ ಗಾರ್ಡನ್ ಅವ್ರ ಅಮ್ಮ ನೀಟಾಗಿ ಮೇಂಟೈನ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಗಿಡಗಳನ್ನೆಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಗೊತ್ತಾ. ಇಲ್ಲಿ ಕೋಳಿ ನೋಡ್ಬೋದು ನಿಮ್ಗೆ, ಹಾಗೆ 2 ನಾಯಿಗಳಿದಾವೆ, ತುಂಬಾ ಹೂವಿನ ಗಿಡಗಳಿದ್ದಾವೆ. ಎಷ್ಟು ನ್ಯಾಚುರಲ್ ಆಗಿ ಎಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡಗಳೆಲ್ಲ. ನೋಡಕ್ ಸಿಕ್ಕಾಪಟ್ಟ ಖುಷಿ ಆಗತ್ತೆ. ಎದುರುಗಡೆನೂ ಮಾಡಿದ್ದಾರೆ, ತುಂಬಾ ಗಿಡಗಳನ್ನು ಎದುರುಗಡೆನೂ ಇಟ್ಟಿದ್ದಾರೆ ನೀಟಾಗಿ. ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆ ತರ ನೀಟಾಗಿ ಮೇಂಟೈನ್ ಮಾಡಿದ ನೋಡಿ. ಇಲ್ಲೆಲ್ಲ ನೋಡಿ ಮನೆ ಎದುರುಗಡೆ ಎಲ್ಲ ಎಷ್ಟು ಗಿಡಗಳನ್ನೆಲ್ಲ ಇಟ್ಟು ಚೆನ್ನಾಗಿ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈವ್ನಿಂಗ್ ಟೈಮ್ ಫ್ರೀ ಇದ್ದಾಗ ನಾನು ಲೈಕ್ ಅವನು ಮನೇಲಿದ್ದ ಅವ್ನು ಕರ್ಕೊಬರೋಕಂತ ಬಂದಿದ್ವಿ, ಬಿಡೋಕಂತ ಬಂದಿದ್ವಿ. ಬಂದವಾಗ ಈವ್ನಿಂಗ್ ಟೈಮು ಸಿಕ್ಕಾಪಟ್ಟೆ ಒಂಥರ ಎಕ್ಸ್ಟ್ರಾ ಎನರ್ಜಿ ಸಿಕ್ಕಾಗಾಯ್ತು. ದನಗಳಿದಾವೆ, ಹಾಗೆ ಫಿಶ್ ಪಾಂಡ್ ಮಾಡ್ತಾ ಇದ್ದಾನೆ, ಅಲ್ಲೊಂದು 2 ದನಗಳಿದಾವೆ. ಎಷ್ಟು ಖುಷಿ ಆಗತ್ತೆ ಅಂದ್ರೆ ನಮ್ಗೆ ಫ್ರೀ ಟೈಮ್ ಹಿಂಗೆಲ್ಲ ಎಲ್ಲಾದ್ರೂ ಹೋದ್ರೆ ಲೈಕ್ಕಿಂತ ಹಿಂಗೆ ಕಡೆ ಹಳ್ಳಿ ಕಡೆ ಈ ತರ ಮನೆ ಕಡೆಗೆ ಬಂದ್ರೆ ಫ್ರೆಶ್ ಆಗಿರ್ತೀವಿ. ಅವತ್ತಿನ ದಿನ ಲೈಕ್ ಎಷ್ಟು ಫ್ರಸ್ಟ್ರೇಷನ್ ಇದ್ರೂ ಕೂಡ ಈವ್ನಿಂಗ್ ಒಂದು ಪೀಸ್ ಮೈಂಡ್ ಸಿಕ್ಬಿಡತ್ತೆ. ಇದನ್ನೆಲ್ಲ ನೋಡ್ಕೊಂಡು ಈ ಫ್ಲವರ್ಸ್ನೆಲ್ಲ ನೋಡಿದಾಗಂತೂ ಸಿಕ್ಕಾಪಟ್ಟೆ ಒಂದು ಎಕ್ಸ್ಟ್ರಾ ಎನರ್ಜಿ ಬಂದ್ಬಿಟ್ಟಂಗೆ ರಿಲ್ಯಾಕ್ಸ್ ಆಗಿ ಇರ್ತೀವಿ. ಹಸ್ಬೆಂಡ್ ಅಂತೂ, ನಾನಂತೂ ಒಂದ್ ಬೊಂಡದಲ್ಲಿ ಇನ್ನೂ ಇದೀನಿ, ಅವ್ರದ್ದು ಒಂದು ಫಿನಿಶ್ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಕುಡ್ಕೊಂಡು ಹೋಗ್ತಿದ್ದೀರಿ ಹೇಳ್ತಿದ್ದಾರೆ. ನಾವು ವಿಡಿಯೋ ಮಾಡ್ತೀವಿ ಅಂತ ತಿಳ್ಕೊಂಡು ಆ ಕಡೆ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಇದೇನ್ ಗೊತ್ತಾ, ಇದು ಸೀತಾಫಲ. ನಾನು ನನ್ನ ತಮ್ಮನ ಮನೆಗೆ ಬಂದವಾಗ ಅವ್ರ ಮನೆ ತೋಟದಲ್ಲಿ ಸೀತಾಫಲ ನೋಡಿದೆ. ನೋಡಿದಾಗ ತುಂಬಾ ಖುಷಿ ಆಯ್ತು. ಅವ್ನ್ ಹೇಳಿದೆ ಕೊಯ್ದು ಕೊಡಿ ಅಂತ ಹೇಳಿದೆ. ಸುಮಾರು ಇದೆ ಹಣ್ಣು ಇದ್ರಲ್ಲಿ, ಸಣ್ಣದು. ಇದೆಲ್ಲ ಹಣ್ಣಾಗಿದೆ, ಕೊಯ್ದು ಕೊಡ್ತೀನಿ ಅಂತ ಹೇಳಿದಾನೆ. 2 ಕೊಯ್ದು ಕೊಟ್ಟಿದ್ದಾನೆ, ಒಂದಂತೂ ಹಿಂಗ ಅರ್ಧ ಓಪನ್ ಮಾಡಿ ಕೊಯ್ದು ಕೊಟ್ಟಿದ್ದಾನೆ. ಅದಕ್ಕೂ ತಿಂದು ನೋಡ್ತೀನಿ ಹೆಂಗಿದೆ ಅಂತ. ಇದೆಲ್ಲ ಏನ್ ಗೊತ್ತಾ, ಇದಕ್ಕೆ ಯಾವ ರಾಸಾಯನಿಕ ಗೊಬ್ಬರ ಸಮಥಿಂಗ್ ಏನೋ ಹಾಕಿದೆ, ಒರಿಜಿನಲ್ ಆಗಿ ಆಗಿರೋದು, ಯಾವ ಕೆಮಿಕಲ್ ಆಡೆಡ್ ಅಲ್ಲ, ಒರಿಜಿನಲ್ ಫುಡ್ ನೋಡಿ. ಯಾವ ಕೆಮಿಕಲ್ ಇದಕ್ಕೆ ಆಡ್ ಮಾಡಿಲ್ಲ. ನಾವು ಆಲ್ಮೋಸ್ಟ್ ತಿನ್ನೋದು ಕೆಮಿಕಲ್ ಆಡೆಡ್. ಇಂಥದೆಲ್ಲ ಸಿಗೋದು ಅಪರೂಪ. ಈಗ ಸಿಕ್ಕಿದಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಸಿಹಿ ಇದೆ ಗೊತ್ತಾ, ತಿನ್ನಕ್ಕೆ ಎಷ್ಟು ಖುಷಿ ಆಗತ್ತೆ. ನಾವು ಅಂಗಡಿ ತಗೊಂಡು ತಿನ್ನೋದಕ್ಕಿಂತಲ್ಲ ಎಷ್ಟೋ ಬೆಟರ್ ಇದೆ. ಮಕ್ಳಿಗೆಲ್ಲ ಹಿಂಗೆ ಒರಿಜಿನಲ್ ಸಿಕ್ಕಾಗ ಮಿಸ್ ಮಾಡದೆ ಏನಾದ್ರು ತಗೊಂಡೋಗಿ ಕೊಡ್ಬೇಕು, ಅವ್ರಿಗೂ ಇಷ್ಟ ಆಗತ್ತೆ. ನನ್ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮಗ ಅಷ್ಟೇನ್ ಲೈಕ್ ಮಾಡಲ್ಲ, ತಿಂತಾನೆ, ಬಟ್ ಮಗಳಂತೂ ಸಿಕ್ಕಾಪಟ್ಟೆ. ನನ್ಗಂತೂ ನನ್ ಫೇವ್ರೇಟ್ ಇದಂತೂ. ನಾ ಎಲ್ಲಿ ಸಿಕ್ಕಿದ್ರು ಬಿಡಲ್ಲ, ತಗೊಳ್ತೀನಿ. ನೋಡಿ ಎಷ್ಟು ನೀಟಾಗಿ ಹಣ್ಣಾಗಿದೆ ನೋಡಿ. ಹೆಂಗೆ ಒಳ್ಳೆ ಕ್ಲೀನ್ ಆಗಿ ತೆಗಿಯೋಕಾಗತ್ತೆ ನೋಡಿ. ಸೀತಾಫಲ ಕೊಯ್ದುಕೊಟ್ಟ, ಹಾಗೆ ನ್ಯಾಚುರಲ್ ಬೊಂಡ, ಅದು ಫ್ರೆಶ್ ಮರದಿಂದ ನೋಡಿ ಅವ್ನು ಕೊಯ್ತಾ ಇದ್ದಾನೆ, ತಮ್ಮ ಕೊಯ್ತಾ ಇದ್ದಾನೆ. ಫ್ರೆಶ್ ಆಗಿರೋ ಬೊಂಡ ಕೊಯ್ದು ಕೊಡ್ತಾ ಇದ್ದಾನೆ. ಅದೇನ್ ಗೊತ್ತಾ, ನಾವು ಸ್ವಲ್ಪ ಸಿಟಿಯಿಂದ ಒಳಗಡೆ ಎಲ್ಲ ಬಂದವಾಗ ನಮ್ಗೆ ಸಿಕ್ಕುವಂತ ಸಿಕ್ಕಾಪಟ್ಟೆ ಬೆನಿಫಿಟ್ ಅಂದ್ರೆ ಇದು ನೋಡಿ. ಫ್ರೆಶ್ ಆಗಿರುವಂತ ಬೊಂಡ, ಈ ತರ ಫ್ರೆಶ್ ಆಗಿರುವಂತ ಫ್ರೂಟ್, ಇಷ್ಟೆಲ್ಲ ನ್ಯಾಚುರಲ್ ಫ್ರೂಟ್ ಎಲ್ಲ ನಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಕೊಯ್ತಾ ಇದ್ದಾನೆ, ಕುಕ್ಕಿಯಲ್ಲಿ ಕೊಯ್ತಾ ಇದ್ದಾನೆ. ಹೊಡಿತಾನ ಅಂತ ಅನ್ಸುತ್ತೆ, ಕೆಳಗಡೆ ಬಿದ್ದು ಹೊಡೆದೋಗತ್ತ ಅಂತ ಅನ್ಸುತ್ತೆ. ಏನ್ ಸಿಕ್ಕಾಬಡೆ ಕೊಯ್ತಾ ಇದ್ದಾನೆ. ಬಂದಿದ್ದು ನಾವಿಬ್ರು, ಅವನು ಒಂದು 10 ಜನ ಬಂದಷ್ಟು ಕೊಯ್ತಾ ಇದ್ದಾನೆ. ನಾವು ಹಳ್ಳಿ ಕಡೆ ಹೋದ್ರೆ ಜಾಸ್ತಿ ಮನೇಲಿ ಏನ್ ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಇನ್ನೊಂದು ಬೊಂಡ ಕೊಡ್ತಾರೆ. ಯಾಕಂದ್ರೆ ಇದು ನ್ಯಾಚುರಲ್ ಐಟಮ್ ಆಗಿರತ್ತಲ್ಲ. ಸೊ ನಾವು ಎಲ್ಲಾ ಕಡೆ ಅಂಗಡಿಯಲ್ಲೆಲ್ಲ ಬಾಡಿದ್ ಕುಡಿತೀವಿ. ಇದಂತೂ ಸಿಕ್ಕಾಪಟ್ಟೆ ನ್ಯಾಚುರಲ್ ಆಗಿ ಸಿಕ್ಕಿದೆ. ಕುಡ್ದು ನೋಡ್ತೀನಿ ಹೆಂಗಿದೆ ಟೇಸ್ಟ್. ಚೆನ್ನಾಗಿದೆ. ಅಂಗಡಿಯಲ್ಲಿ ಅದ್ರ ಹೋಗಿ ಸ್ಟಾಕ್ ಹೇಳ್ತಿದ್ದೆ, ಇಲ್ಲಿ ಸ್ಟಾಕ್ ಹೇಳಕ್ ಆಗಲ್ಲ, ಯಾಕಂದ್ರೆ ಮನೆ ಅಲ್ವಾ, ವಿದೌಟ್ ಸ್ಟಾಕ್ ಕುಡಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ. ಬೊಂಡ ನೀರು ಕುಡ್ದೆ, ಅದನ್ನು ಓಪನ್ ಮಾಡಿ ಅದ್ರೊಳಗಡೆ ಗಂಜಿ ಅಂತ ಹೇಳ್ತೀವಲ್ಲ, ಅದ್ರೊಳಗಡೆ ಇರೋದು ಅದನ್ನು ತಿನ್ಬೇಕು, ಆವಾಗ ಇನ್ನೂ ಟೇಸ್ಟ್. ನೀರು ಸಖತ್ತಾಗಿದೆ, ಗಂಜಿನೂ ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಸಿಗಿದೆ. ಖುಷಿ ಆಗುತ್ತೆ ನೋಡ್ರಿ, ಯಾಕಂದ್ರೆ ಅಷ್ಟೊಂದು ನ್ಯಾಚುರಲ್ ಆಗಿದೆ, ಫ್ರೆಶ್ ಕೂಡ ಇದೆ ಅಲ್ಲ, ಅದಕ್ಕೋಸ್ಕರ.